ನನಗೆ ಹೆಮ್ಮೆಯ ವಿಷಯ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಮಂತ್ರಿಗಳಾದಂತಹ ಶ್ರೀ ಕೃಷ್ಣ ಬೈರೇಗೌಡರಿಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಗಳಿಗೆ ನಾವು ಧನ್ಯವಾದ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೀಗ ನಿಮ್ಮ ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಮುದಾಯಗಳ ಪಥಸಂಚಲನ. ಈ ಒಂದು ಪಥಸಂಚಲನ ಪ್ರತಿನಿತ್ಯ ಸುಲಭವಾಗಿ ಎಲ್ಲ ಸಮುದಾಯ ಎಲ್ಲ ಒಂದು ಟೀಮ್ ಒಟ್ಟಾಗಿ ನಡ್ಕೊಂಡು ಹೋಗ್ತಾ ಇರುವಂಥದ್ದು. 120ಕ್ಕೂ ಅಧಿಕ ಜನರು ಈ ಒಂದು ಪಯಣದಲ್ಲಿ ಭಾಗಿಯಾಗ್ತಾರೆ. ಯಾಕಂದ್ರೆ ಮುಂದೆ ನಮ್ಮ ಆನರಬಲ್ ಮಿನಿಸ್ಟರ್ ಇದ್ದಂಗೆ ಇಲ್ಲಿ ಕನ್ನಡ ಮಾತಾಡುವ ಮೊದಲು ನಮ್ಮವರು ಬೆಂಗಳೂರು ನಿಮ್ಮವರು ಯಾವರು ಅಂತ ಕೇಳಲ್ಲ, ನೀವು ನಮ್ಮವರು ಅಂತ ಹೇಳ್ತೀವಿ. ಸೊ some of it in English because we have multiple communities participating in Bengaluru. Yes, we have cab drivers who are those people who help the Bengaluru move every day and support the city's residents and visitors through their service. And Tyaga Shramika Sangha, that is the waste workers representing waste workers who have organized for their rights, welfare and dignity while contributing to a cleaner and healthier Bengaluru. Lawyers, come on, acknowledge the legal professionals who contribute to society by supporting justice, rights and access to the legal support. And Sri Jagrati Samiti champions the labor rights and welfare of domestic workers, works to prevent exploitation and child labor and collaborates with the domestic workers' rights union to support and protect the rights of domestic workers. The Sex Workers Organization is recognizing the Geeta and her team for their long-standing work towards the social and economic rights. Asha workers recognizing community health workers who serve as an important link between communities and public health system, particularly in unserved areas. Women Awareness Committee representing women workers towards the empowerment, awareness and upliftment of women in the community. Anganwadi workers recognizing the frontline workers who support young children, mothers and families through early childhood care, nutrition, community services. Loading and unloading workers, acknowledging the workers whose physical labor keeps market goodness and city supply networks functioning every day. Nursing workers recognizing healthcare professionals who provide essential care, support and serve to patients and communities. Samara Society representing community-led efforts that contribute to social welfare, inclusion and well-being of people in Bengaluru. Putting all of these people together, as Saitra already told, more than 120 people are working with the parade, and that makes the Greater Bengaluru Authority Community Parade. Over to you guys. Greater Bengaluru ಪ್ರಾಧಿಕಾರ ಸಮುದಾಯಗಳ ಪಥಸಂಚಲನದಲ್ಲಿ ನೀವು ಕಾಣಬಹುದು. ಕ್ಯಾಬ್ ಚಾಲಕರು ಪ್ರತಿದಿನ ಬೆಂಗಳೂರನ್ನು ಚಲಿಸುವಂತೆ ಮಾಡುವ ಮತ್ತು ನಗರದ ನಿವಾಸಿಗಳು ಹಾಗೂ ಪ್ರವಾಸಿಗರ ಸಂಚಾರಕ್ಕೆ ನೆರವಾಗುವ ಚಾಲಕರ ಸೇವೆಯನ್ನ ಗೌರವಿಸುವುದು. ತ್ಯಾಜ್ಯ ಶ್ರಮಿಕರ ಸಂಘ ತ್ಯಾಜ್ಯ ಚಾಲಕರು ಅವರ ಹಕ್ಕುಗಳು, ಕಲ್ಯಾಣ ಮತ್ತು ಗೌರವಕ್ಕಾಗಿ ಸಂಘಟಿತರಾಗಿ ಸ್ವಚ್ಛ ಹಾಗೂ ಆರೋಗ್ಯಕರ ಬೆಂಗಳೂರು ಕೊಡುಗೆ ನೀಡುತ್ತಿರುವ ಕಾರ್ಮಿಕರನ್ನ ಪ್ರತಿನಿಧಿಸುತ್ತಿರುವ ನಮ್ಮ ಒಂದು ಟೀಮ್ ಕೂಡ ಇದೆ. ವಕೀಲರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನ್ಯಾಯ, ಹಕ್ಕುಗಳು ಮತ್ತು ಕಾನೂನು ನೆರವಿನ ಲಭ್ಯತೆಯನ್ನ ಕಾಪಾಡುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುತ್ತಿರುವ ಕಾನೂನು ವೃತ್ತಿಪರರನ್ನ ಗೌರವಿಸುವುದು. ಅವರೊಟ್ಟಿಗೆ ಶ್ರೀ ಜಾಗೃತಿ ಕಾರ್ಮಿಕರು ಕಾರ್ಮಿಕ ಹಕ್ಕುಗಳು ಮತ್ತು ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸುವ ಶೋಷಣೆ ಮತ್ತು ಬಾಲ ಕಾರ್ಮಿಕ ಪದ್ಧತಿಯ ವಿರುದ್ಧ ಹೋರಾಡುವ ಹಾಗೂ ಗೃಹ ಕಾರ್ಮಿಕರ ಹಕ್ಕುಗಳ ಒಕ್ಕೂಟದೊಂದಿಗೆ ನಿಕಟವಾಗಿ ಕೆಲಸ ಮಾಡುವ ಸಂಸ್ಥೆ ಶ್ರೀ ಜಾಗೃತಿ ಸಮಿತಿ. ಇಲ್ಲಿ ಎಲ್ಲರೂ ನಮ್ಮವರು ಹಾಗೂ ನಾವೆಲ್ಲರೂ ಇಲ್ಲಿ ಸಮಾನರು ಎಂಬುವಂತೆ ತಿಳಿಸುವಂತ ಲೈಂಗಿಕ ಕಾರ್ಯಕರ್ತೆಯರ ಸಂಘಟನೆ 2 ದಶಕಗಳಿಗೂ ಹೆಚ್ಚು ಕಾಲ ಬೆಂಗಳೂರಿನ ಲೈಂಗಿಕ ಕಾರ್ಯಕರ್ತೆಯರ ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳು ರಕ್ಷಣೆ ಹಾಗೂ ಸಮಗ್ರ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಗೀತಾ ಮತ್ತು ಅವರ ತಂಡದ ಸೇವೆಯನ್ನ ಗುರುತಿಸುವುದು.
ಆಶಾ ಕಾರ್ಯಕರ್ತೆಯರು ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಸಮುದಾಯ ಮತ್ತು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಗೌರವಿನ ಪ್ರಮುಖ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಸಮುದಾಯ ಆರೋಗ್ಯ ಕಾರ್ಯಕರ್ತರನ್ನ ಗೌರವಿಸುವುದಕ್ಕಾಗಿ ಆಶಾ ಕಾರ್ಯಕರ್ತೆಯರು ಮಹಿಳಾ ಜಾಗೃತಿ ಸಮಿತಿ ಮಹಿಳೆಯರ ಸಬಲೀಕರಣ ಜಾಗೃತಿ ಮತ್ತು ಸಮುದಾಯದ ಮಹಿಳೆಯರ ಉನ್ನತಿಗಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತ ಮಹಿಳೆಯರನ್ನ ಪ್ರತಿನಿಧಿಸುವುದು. ಬೆಂಗಳೂರು ಗ್ರಾಮಾಂತರ ಹಾಗೂ ಉಳಿದ ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಶ್ರಮ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಮಕ್ಕಳ ಆರೈಕೆ, ಪೌಷ್ಟಿಕತೆ, ಆರೋಗ್ಯವಾಗಿ ಶಿಕ್ಷಣ ಮತ್ತು ಕುಟುಂಬಗಳ ಬೆಂಬಲಕ್ಕಾಗಿ ಸಮುದಾಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮನುಷ್ಯನಿಯಲ್ಲಿರುವ ಕಾರ್ಯಕರ್ತೆಯರನ್ನ ಗೌರವಿಸುವುದಕ್ಕಾಗಿ ನಮ್ಮ ಅಂಗನವಾಡಿ ಟೀಮ್ ಬಂದಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರು, ಮಾರುಕಟ್ಟೆಗಳು, ವ್ಯಾಪಾರಗಳು ಮತ್ತು ನಗರದ ಸರಬರಾಜು ವ್ಯವಸ್ಥೆಗಳು ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸುವ ತಮ್ಮ ಶ್ರಮವನ್ನ ನೀಡುತ್ತಿರುವಂತಹ ಕಾರ್ಮಿಕರನ್ನ ಗುರುತಿಸುವುದು. ನರ್ಸಿಂಗ್ ಸಿಬ್ಬಂದಿಯವರಾಗಿರ್ಬಹುದು, ಹಾಗೆ ಸಮರ ಸೊಸೈಟಿ, ಇವರೆಲ್ಲರನ್ನ ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇವರೆಲ್ಲರೂ ಒಟ್ಟಾಗಿ GDA ಅಂದರೆ ಬೆಂಗಳೂರು ಈಗ ಹೇಗ ಸೇವೆಯನ್ನು ತೆಗೆದುಕೊಂಡು ಮುಂಚೂಣಿಯಲ್ಲಿರೋದಕ್ಕೆ ಇವರೆಲ್ಲರ ಸರ್ಕಾರ ಪ್ರತಿನಿತ್ಯ ಪ್ರತಿ ಗಂಟೆ ಪ್ರತಿ ನಿಮಿಷ ಇದ್ದೇ ಇರುತ್ತೆ. ಅವರ ನಮ್ಮ GDA ಹಿಂದೆ ಬರ್ತಾ ಇರೋದು ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕವನ್ನ ಬದಲಿಸುತ್ತಾ ಈ ಪ್ರಸ್ತುತಿಯನ್ನ ಮೂಲಭೂತದ ಋಣ ಮತ್ತು ಸೀರೆ ಪರಂಪರೆಯ ಮೂಲಕ ಈ ಭಾಗದ ವೈಶಿಷ್ಟ್ಯ ಪೂರ್ಣ ನೀರಿಗೆ ಪರಂಪರೆಯನ್ನ ಅನಾವರಣಗೊಳಿಸಿದೆ. ಸಮಗ್ರ ಬಣ್ಣಗಳು, ಸಾಂಪ್ರದಾಯಿಕ ವಿನ್ಯಾಸಗಳು, ಸುಂದರ ರೂಪರೇಷೆಗಳು ಹಾಗೂ ನಿಕಟವಾದ ಕೈಮಗ್ಗ ಕೌಶಲ್ಯಕ್ಕೆ ಹೆಸರಾಗಿರುವ ಈ ವಸ್ತ್ರಗಳು ಪೀಳಿಗೆಯಿಂದ ಪೀಳಿಗೆಗೆ ಹರಡುವಂತೆ ಸಮುದಾಯಗಳ ಜ್ಞಾನ ಮತ್ತು ಕೌಶಲ್ಯವನ್ನ ಪ್ರತಿಬಿಂಬಿಸುತ್ತಿರುವ ಇಳಕಲ್ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕವು 19ನೇ ಶತಮಾನದಲ್ಲಿ ಬ್ರಿಟಿಷರ ವಿಸ್ತರಣೆಯನ್ನ ಪಡೆದುಕೊಂಡಿದೆ. ಕಿತ್ತೂರು ರಾಣಿ ಜನಮನ ಪರಂಪರೆ ಸೇರಿದಂತೆ ಪ್ರತಿಯೊಂದು ಬಲವಾದ ಇತಿಹಾಸವನ್ನ ಹೊಂದಿದೆ ನಮ್ಮ ಕರ್ನಾಟಕ. ಈ ಪ್ರಸ್ತುತಿಯ ಸಾಂಪ್ರದಾಯಿಕ ಫ್ಯಾಷನ್ ಶೋ ಮೂಲಕ ಕರ್ನಾಟಕದ ಇತಿಹಾಸ, ಕರಕುಶಲತೆ ಮತ್ತು ಜೀವನದಂತಿರುವ ಸಾಂಸ್ಕೃತಿಕ ಪರಂಪರೆಯನ್ನ ಒಂದೆಡೆ ತರುತ್ತಿದೆ ನಮ್ಮ ಮುಂದಿನ ತಂಡ ಇಳಕಲ್. So North Karnataka, Ikkal Gulegudda, putting it up in English, representing Namma North Karnataka. Our India Batar, North East India, Assam, Manipur, Nagaland, representing the northeastern regions are the traditions of Assam, Manipur, and Nagaland, brought together in a presentation of regions' cultural diversity. Assam famous travel is remembered through figures such as Kanaklata Baura, who became a symbol of courage during the Quit India moment. The presentation combines traditional attire with the northeast folk fusion, featuring Assamese Biru, Manipuri folk traditions, Naga folk traditions, and martial arts. It reflects the distinct identities of several communities while bringing them together a shared national celebration. ಈಶಾನ್ಯ ಭಾರತ, ಅಸ್ಸಾಂ, ಮಣಿಪುರ ಮತ್ತು ನಾಗಾಲ್ಯಾಂಡ್ ಈಶಾನ್ಯ ಭಾರತದ ಪ್ರದೇಶವನ್ನ ಪ್ರತಿನಿಧಿಸುವ ಈ ಪ್ರಸ್ತುತಿಯು ಅಸ್ಸಾಂ, ಮಣಿಪುರ ಮತ್ತು ನಾಗಾಲ್ಯಾಂಡ್ನ ಪರಂಪರೆಯನ್ನ ಒಂದೆಡೆ ತಂದು ಆ ಭಾಗದ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಅನಾವರಣಗೊಳಿಸುತ್ತದೆ. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಧೈರ್ಯದ ಸಂಕೇತವಾಗಿ ಹೊರಹೊಮ್ಮಿದ ಕನಕ ಕಲಾಕರ ಬರುವಂತಹ ದಿಗ್ಗಜರ ಮೂಲಕ ಅಸ್ಸಾಂನ ಸ್ವತಂತ್ರ ಹೋರಾಟವನ್ನ ಸ್ಮರಿಸಲಾಗುತ್ತದೆ. ಈ ಪ್ರಸ್ತುತಿಯು ಸಾಂಪ್ರದಾಯಿಕ ಉಡುಪುಗಳೊಂದಿಗೆ ಅಸ್ಸಾಮಿ ಬಿಹು, ಮಣಿಪುರದ ಜನಪದ ಪರಂಪರೆಗಳು, ನಾಗ ಜನಪದ ಪರಂಪರೆಗಳು ಮತ್ತು ಸಮರ ಕಲೆಯನ್ನ ಒಳಗೊಂಡ ಈಶಾನ್ಯ ಜಾನಪದ ಫ್ಯೂಷನ್ ಅನ್ನ ಸಂಯೋಜಿಸುತ್ತದೆ. ಇದು ಹಲವು ಸಮುದಾಯಗಳ ವಿಶಿಷ್ಟ ಗುರುತನ್ನ ಪ್ರತಿಬಿಂಬಿಸುವುದರ ಜೊತೆಗೆ ಹಂಚಿಕೆಯ ರಾಷ್ಟ್ರೀಯ ಸಂಭ್ರಮಾಚರಣೆಯಲ್ಲಿ ಅವರೆಲ್ಲರನ್ನು ಒಂದಾಗಿ ಜೋಡಿಸುತ್ತದೆ. So the next lineup in the parade is Sindhi community, which brings to the parade a cultural heritage rooted in the history
language, traditions, and community life of Sindh. The community's modern history is also marked by the experience of partition and rebuilding of Sindhi communities across India after 1947. Sindhi community contributed to India's freedom movement through figures such as Hemu Kalani, the younger revolutionary who was executed by the British in 1943. The presentation represents the continuity of Sindhi cultural identity and its place within India's diverse social and cultural landscape. ಈಶಾನ್ಯ ಭಾರತದ ಹಿಂದೆ ಬರ್ತಿರುವಂತಹ ಸಿಂಧಿ ಸಮುದಾಯವು ಸಿಂಧ್ ಪ್ರದೇಶದ ಇತಿಹಾಸ, ಭಾಷೆ, ಸಂಪ್ರದಾಯಗಳ ಮತ್ತು ಸಮುದಾಯದ ಜೀವನದಲ್ಲಿ ಬೇರೂರುವ ಸಾಂಸ್ಕೃತಿಕ ಪರಂಪರೆಯನ್ನು ಈ ಪಥಸಂಚಲನಕ್ಕೆ ತರುತ್ತಿದೆ. ಸಮುದಾಯದ ಆಧುನಿಕ ಇತಿಹಾಸವು ದೇಶ ವಿನಿಮಯ ಅನುಭವ ಮತ್ತು 1947ರ ನಂತರದ ಭಾರತದಲ್ಲಿದ್ದ ಸಿಂಧಿ ಸಮುದಾಯಗಳನ್ನು ಪುನರ್ನಿರ್ಮಿಸುವ ಪ್ರಯಾಸದ ಹಾದಿಯನ್ನು ಸಹ ಗುರುತಿಸುತ್ತದೆ. 1943ರಲ್ಲಿ ಬ್ರಿಟಿಷರಿಂದ ಗಡಿಗೇರಿಸಲ್ಪಟ್ಟ ಯುವ ಕ್ರಾಂತಿಕಾರಿ ಹೇಮು ಗುಲಾಟಿಯಂತಹ ವೀರರ ಮೂಲಕ ಸಿಂಧ್ ಭಾರತದ ಸ್ವತಂತ್ರ ಚಳವಳಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಈ ಪ್ರಕೃತಿಯು ಸಿಂಧಿ ಸಾಂಸ್ಕೃತಿಕ ಗುರುತಿನ ನಿರಂತರತೆಯನ್ನು ಹಾಗೂ ಭಾರತದ ವೈವಿಧ್ಯಮಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರದಲ್ಲಿ ಅದಕ್ಕಿರುವ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಇದೇ ನಮ್ಮ ಸಿಂಧಿ ಸಮುದಾಯ. ಇದೀಗ ಸಿಂಧಿ ಸಮುದಾಯದ ಬೆನ್ನಲ್ಲಿ ಹುಲಿ ವೇಷವನ್ನ ತಾವು ಗಮನಿಸ್ತಾ ಇದ್ದೀರಾ. ಹುಲಿ ವೇಷ ಟೈಗರ್ ಡ್ಯಾನ್ಸ್ ಸಾಂಪ್ರದಾಯಿಕವಾಗಿ ಕರಾವಳಿ ಕರ್ನಾಟಕ ಪ್ರದೇಶಕ್ಕೆ, ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಬಂಧಿಸಿದ ವರ್ಣರಂಜಿತ ಜನಪದ ಪ್ರದರ್ಶನವಾಗಿದೆ. ಕಲಾವಿದರು ತಮ್ಮ ಮೈ ಮೇಲೆ ಗಮನ ಸೆಳೆಯಲು ಹುಲಿ ಪಟ್ಟಿಗಳ ವಿನ್ಯಾಸವನ್ನ ಬರೆಸಿಕೊಂಡು ಹುಲಿಯ ಸ್ಫೂರ್ತಿಯಿಂದ ಸಿದ್ಧಪಡಿಸಿದ ಉಡುಪುಗಳನ್ನ ಧರಿಸಿ ಹುಲಿಯ ರೂಪವನ್ನ ತಾಳುತ್ತಾರೆ. ಅದೇ ಹುಲಿ ವಯಸ್ಸು ನೋಡ್ತೀವಲ್ಲ, ಅದೇ ಮತ್ತೇನಿಲ್ಲ. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ DK ಶಿವಕುಮಾರ್ ಸರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. Ladies and gentlemen, now your address. ఆయన మాట్లాడతారని వీళ్ళు నాపేస్తారు చిన్నగా కొట్టుకున్నట్లు ಹೋಗ್ಬೇಕೇನೋ ಮೆಟ್ರೋ ಇಲ್ವಾ ಈಗ ವಿಕಾಸ ಏನು ಹೊಸ ಬರ್ತಾರೆ ನಾನು GP ಹೋಗಿದ್ದೆ ಅವ್ರವ್ರ ಬಸ್ಸಿಗೆ ಸರಿಗೆ ಹೋಗಿ ಕೇಳಿ ತಗೋ ಹಾಂ ಸೆಂಡ್ ಮಾಡಲಾ ಏನು ಮಾಡ್ತೀವಿ ಅಲ್ಲೇ ಇದ್ದಾರೆ ಹೋಗಿ ಹೋಗ್ತಾ ಇದ್ದಾರೆ Last time,
ಬನ್ನಿ. Motivation, the Tiger Dance is a wide-range folk performance traditionally associated with the coastal Karnataka region. ನಮ್ಮ coastal ಕರ್ನಾಟಕದ ಹೆಮ್ಮೆಯ ಹುಲಿವೇಷ, particularly the areas around Mangaluru and Udupi. Performers paint their bodies with striking tiger patterns and wear elaborate tiger-inspired costumes, transforming themselves into colorful representations of the animal. The dance is accompanied by energetic drumming and the rhythmic movement, and is commonly performed during festivals, processions, and community celebrations. Hulivesha is especially associated with Navaratri celebrations in coastal Karnataka and is known for its lively moments, strong visual character, and connection to its region's folk culture. ಮಾನ್ಯ ಜನಪ್ರಿಯ ನಾಯಕರು ನಿಮ್ಮ ಮುಂದೆ ಮತ್ತೆ ಬರ್ತಾ ಇದ್ದಾರೆ. ಅದು ಹುಲಿವೇಷವನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಹುಲಿವೇಷ ಟೈಗರ್ ಡಾನ್ಸ್ ಸಾಂಪ್ರದಾಯಿಕವಾಗಿ ಕರಾವಳಿ ಕರ್ನಾಟಕ ಪ್ರದೇಶಕ್ಕೆ, ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಬಂಧಿಸಿದ ವರ್ಣರಂಜಿತ ಜನಪದ ಪ್ರದರ್ಶನವಾಗಿದೆ. ಕಲಾವಿದರು ತಮ್ಮ ಮೈಮೇಲೆ ಗಮನ ಸೆಳೆಯುವ ಹುಲಿ ಪಟ್ಟೆಗಳ ವಿನ್ಯಾಸವನ್ನ ಬಳಸಿಕೊಂಡು ಹುಲಿಯ ಸ್ಫೂರ್ತಿಯಿಂದ ಸಿದ್ಧಪಡಿಸಿದ ಉಡುಪುಗಳನ್ನ ಧರಿಸಿ ಹುಲಿಯ ರೂಪವನ್ನ ತಾಳುತ್ತಾರೆ. ಶಕ್ತಿಯುತ ಚಂಡೆ, ತಾಸೆ, ವಾದ್ಯಗಳ ನಾದ ಮತ್ತು ಲಯಬದ್ಧ ಚಲನೆಗಳೊಂದಿಗೆ ನರ್ತಿಸುವ ಈ ನೃತ್ಯವನ್ನ ಹಬ್ಬಗಳು, ಮೆರವಣಿಗೆಗಳು ಮತ್ತು ಸಮುದಾಯ ಆಚರಣೆಗಳ ಸಮುದಾಯದಲ್ಲಿ ಪ್ರದರ್ಶಿಸಲಾಗುತ್ತದೆ. ಹುಲಿವೇಷವು ಕರಾವಳಿ ಕರ್ನಾಟಕದ ನವರಾತ್ರಿ ಸಂಭ್ರಮಾಚರಣೆ ವಿಶೇಷವಾಗಿ ಬೆಳೆಸಿಕೊಂಡಿದ್ದು, ಚುರುಕಾದ ಹೆಜ್ಜೆಗಳು ಮತ್ತು ಕರಾವಳಿಯ ಜನಪದ ಸಂಸ್ಕೃತಿಯೊಂದಿಗಿನ ನಿಕಟ ಬಾಂಧವ್ಯವನ್ನ ಪಸರಿಸುವಂತ ವೇಷ ಹುಲಿ ವೇಷ. ಥ್ಯಾಂಕ್ ಯು ಅನುಷಾ. ಹೀಗಾಗಿ ನಮ್ಮದೇ ಬರ್ತಾ ಇದ್ದಾರೆ ಗುಜರಾತ್ ಕಲ್ಚರಲ್ ಪರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗುಜರಾತ್ holds a significant place in India's freedom movement as the home of Mahatma Gandhi and Sardar Vallabhbhai Patel and a starting point of historic Dandi March in 1930. Gandhi's march from Sabarmati to Dandi transformed the salt law into a powerful symbol of resistance against colonial rule. The Gujarati community is represented here through traditional attire, coordinated parade movements, and Garba, a major folk tradition of Gujarat. The presentation brings together the region's history, community traditions, and cultural expressions. ಗುಜರಾತ್ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮಭೂಮಿಯಾಗಿ ಹಾಗೂ 1930ರ ಐತಿಹಾಸಿಕ ದಾಂಡಿ ಸತ್ಯಾಗ್ರಹದ ಆರಂಭಿಕ ತಾಣವಾಗಿ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಗುಜರಾತ್ ಮಹತ್ವದ ಸ್ಥಾನವನ್ನ ಹೊಂದಿದೆ. ಸಬರಮತಿಯಿಂದ ದಾಂಡಿಯವರೆಗೆ ಗಾಂಧೀಜಿಯವರ ಪಾದಯಾತ್ರೆಯು ಉಪ್ಪಿನ ಕಾನೂನನ್ನು ವಸಾಹತುಶಾಹಿ ಆಡಳಿತ ವಿರುದ್ಧದ ಪ್ರತಿರೋಧದ ಪ್ರಬಲ ಸಂಕೇತವಾಗಿ ಮಾರ್ಪಡಿಸಿತು. ಗುಜರಾತಿ ಸಮುದಾಯವನ್ನ ಇಲ್ಲಿ ಸಾಂಪ್ರದಾಯಿಕ ಉಡುಪುಗಳು, ಸಂಯೋಜಿತ ಪಥಸಂಚಲನದ ಚಲನೆಗಳು ಮತ್ತು ಗುಜರಾತ್ ಪ್ರಮುಖ ಜನಪದ ಪರಂಪರೆಯಾದ ಗರ್ಭ ನೃತ್ಯದ ಮೂಲಕ ಪ್ರತಿನಿಧಿಸಲಾಗಿದೆ. ಈ ಪ್ರಸ್ತುತಿಯು ಈಗ ಈ ಭಾಗದ ಇತಿಹಾಸ, ಸಮುದಾಯದ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯನ್ನ ಅಭಿವ್ಯಕ್ತಿಯನ್ನ ಒಂದೆಡೆ ತರುತ್ತದೆ. ಗಮನಿಸ್ತಾ ಇದ್ದೀರಾ ಗುಜರಾತ್ ರಾಜ್ಯದ ಪಥಸಂಚಲನ. ಈಗ ನೀವು ಮತ್ತೊಂದು ಗಮನದಲ್ಲಿ ನೋಡಿಕೊಳ್ಳಬೇಕಾಗಿರೋದಂದ್ರೆ ಈಗ ನೋಡ್ತಿದ್ದೀರಾ ನಮ್ಮ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ರಿಟರ್ನ್ ವಾಪಸ್ ಬರ್ತಾ ಇದ್ದಾರೆ. ಒಂದು ರೌಂಡ್ ಮುಗಿಸಿ ಮತ್ತೆ ವಾಪಸ್ ತಿರ್ಗಾ ಬರ್ತಿದ್ದಾರೆ. ಯಾಕಂದ್ರೆ 2 ತಿಂಗಳಿರುವಂತಹ ನಮ್ಮ ಜನತೆ, ನಮ್ಮ ರಾಜ್ಯದ ಜನತೆಗೆ ಈ ಪರೇಡ್ ಅದ್ದೂರಿಯಾಗಿ ಕಾಣಲಿ ಅಂತ. ಗುಜರಾತ್ ಆಂಧ್ರದಲ್ಲಿ ಮತ್ತೊಂದು ಪಥಸಂಚಲನವನ್ನ ಗಮನಿಸೋಣ. ಮೂವತ್ತಕ್ಕಿಂತ ಹೆಚ್ಚು ಪಥಸಂಚಲನವನ್ನ ವಿವಿಧ ರಾಜ್ಯಗಳಾಗಿರ್ಬೋದು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಪಥಸಂಚಲನ ಹಾಗೂ ನಮ್ಮ ಜನಪದ ಕಲೆಯ ಪಥಸಂಚಲನವನ್ನ ಕೂಡ ನೀವು ಗಮನಿಸೋದಕ್ಕೆ ಸಜ್ಜಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಈಗಾಗಲೇ ಸಿಂಧಿ ಸಮುದಾಯ ಗುಜರಾತ್
ಈಶಾನ್ಯ ಭಾರತ ಹುಲಿವೇಷ ಈಳಕಲ್ಲಿ ಇವರೆಲ್ಲರೂ ಮುಂದೆ ಸಾಗಿದ್ದಾರೆ. ಅವರಿಂದ ಹಲವಾರು ತಂಡಗಳು ಸಿದ್ಧವಾಗಿದ್ದಾರೆ. ಒಬ್ಬರ ನಂತರ ಒಬ್ಬರು ತಮ್ಮ ಮುಂದೆ ಬರಲಿದ್ದಾರೆ. ಈ ಒಂದು ಫ್ರೀಡಂ ಪರೇಡ್ ಅತ್ಯದ್ಭುತ ಆಟವೆಂದು ಕಂಡಿರುವಂತಹದ್ದು ಪ್ರಥಮ ಬಾರಿಗೆ ನಡೀತಿರುವಂತದ್ದು. ಮುಂದೆ ಸಾಗಿರುವಂತ ಎಲ್ಲ ತಂಡಕ್ಕೂ ಒಮ್ಮೆ ಜೋರಾದ ಚಪ್ಪಾಳೆ. ಎಲ್ಲರೂ ಬಲ್ಲೆ ಮೇಲೆತ್ತಿ ಓಕೆ, ನಮ್ಮೂರು ಕೇಳಿಸ್ತಾ ಇಲ್ಲ. ನಮ್ಮೂರು ಅಲ್ಲ, ನೀವು ಯಾವ್ಯಾವ ಊರಿಂದ ಬಂದಿರ್ಬೋದು, ರಾಜಧಾನಿಯಲ್ಲಿ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಬೆಂಗಳೂರು ಅಂತ ಹೇಳ್ಬಿಡೋಣ. ಓಕೆನಾ? ಈಗ ನೀವ್ ಎಲ್ಲಿದ್ದೀರೋ ಅದೇ ನಿಮ್ಮ ಊರು. ನೀವೆಲ್ಲ ನಮ್ಮವರು, ಬೆಂಗಳೂರಿನವರು. ಸೊ ಇನ್ನೊಮ್ಮೆ ನಾನು ಕೇಳ್ತೀನಿ, ನೀವಿಬ್ರು ಅವ್ರ ಜೊತೆ ಹೇಳ್ತೀರಾ? ಖಂಡಿತ. ಓಕೆ, ನಿಮ್ಗೋಸ್ಕರ MC ಚೈತ್ರ ಮತ್ತೆ MC ಅನುಷ ಸಪೋರ್ಟ್ ವಾಯ್ಸ್ ಆಗಿದ್ದಾರೆ ನಿಮ್ ಜೊತೆ. ಸೊ ನಮ್ಮೂರು ಬೆಂಗಳೂರು, ನಮ್ಮೂರು ಬೆಂಗಳೂರು, ಇನ್ನೊಮ್ಮೆ ನಮ್ಮ ಊರು ಬೆಂಗಳೂರು. ಎಸ್, ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಈ ಫ್ರೀಡಂ ಹಬ್ಬ 2026 ಯಶಸ್ವಿಯಾಗಿ ನಡೀತಾ ಇದೆ. ಸೊ ಇಲ್ಲಿ ಆಲ್ರೆಡಿ ಎಷ್ಟೋ ತಂಡಗಳು ಮುಂದೆ ಸಾಗಿದ್ದಾರೆ ಹುಲಿವೇಷ ಅಲ್ಲಿ ನನ್ನ ಬಲಗಡೆಗೆ ನಿಮ್ಮ ಎಡಗಡೆಗೆ ಜನ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಅನುಷ ಯಾರು? ಈಗ ಮುಂದಿನ ಕಲಾವಿದರನ್ನ ಬರ್ಮಾಡ್ಕೊಳ್ತಾ ಇದ್ವಿ. ಅನೇಕ ಕಲಾವಿದರು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಈಗ ಕೊಡವ ಸಮಾಜದವರನ್ನ ನಾವು ನೋಡ್ತಾ ಇದ್ದೀವಿ. ಕೊಡವ ಸಮಾಜದ ಅದ್ಭುತವಾದಂತಹ ಕೊಡುಗೆ ಇದೆ. ನಮ್ಮ ಮಿಲಿಟರಿನಲ್ಲಿ ನೋಡಿದ್ರೆ ಸಾಕಷ್ಟು ನಮ್ಮ ಕೊಡವ ಸಮಾಜದವರು ಇರ್ತಾರೆ ದೇಶ ಸೇವೆಯನ್ನ ಮಾಡೋದಕ್ಕೆ. ಅದಕ್ಕೂ ಮುನ್ನ ಅಲೆಮಾರಿ ಜನಾಂಗದವರನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನು 30ಕ್ಕಿಂತ ಹೆಚ್ಚು ಪಥಸಂಚಲನವನ್ನ ತಾವೆಲ್ಲರೂ ಗಮನಿಸಬಹುದಾಗಿದೆ. ಕಲಾವಿದರು ನೃತ್ಯ ಪ್ರದರ್ಶನವನ್ನ ನೀಡಿದಂತಹ ಕಲಾವಿದರು ಕೂಡ ನಿಮ್ಮ ಮುಂದೆ ಬರೋದಕ್ಕೆ ಸಜ್ಜಾಗಿದ್ದಾರೆ. ಇದರ ಜೊತೆಗೆ ನಮ್ಮ ರಾಜ್ಯದವರು ಅಷ್ಟೇ ಅಲ್ಲ, ನೆರೆಹೊರೆಯ ರಾಜ್ಯದವರು ಕೂಡ ಈ ಒಂದು ಫ್ರೀಡಂ ಹಬ್ಬಕ್ಕೆ ಕೈ ಜೋಡಿಸ್ತಾರೆ. ಮುಖ್ಯವಾದ ಹಬ್ಬ ಇದು. ಆ ಹಬ್ಬಕ್ಕೆ ನಾವು ಜೊತೆಯಾಗ್ತೀವಿ ಅಂತ ತೆಲಂಗಾಣ ಕೂಡ ಈ ಒಂದು ಫ್ರೀಡಂ ಪರೇಡ್ನಲ್ಲಿ ಭಾಗಿಯಾಗಿದೆ. ಅದರ ಹಿಂದೆ ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಅವರು ಕೂಡ ಎಷ್ಟೇ ಬರ್ತಿದ್ದಾರೆ. ಕೊಡಗು ಮತ್ತು ಕೊಡವ ಸಮುದಾಯವನ್ನು ಪ್ರತಿನಿಧಿಸಿರುವ ಕೊಡವ ಮಹಿಳೆಯರು ಪ್ರದರ್ಶಿಸಿರುವ ಸಾಂಪ್ರದಾಯಿಕ ಜಾನಪದ ನೃತ್ಯವಾದ ಉಮಾಕಾತಿದೆ. ಕೊಡವ ಸಮುದಾಯವು ತನ್ನ ವಿಶಿಷ್ಟ ಉಡುಪು, ಸಾಂಪ್ರದಾಯಗಳು, ನಿಕಟ ಸಮುದಾಯ ಜೀವನ ಮತ್ತು ಪಶ್ಚಿಮ ಘಟ್ಟಗಳ ಪ್ರಕೃತಿಯೊಂದಿಗಿನ ಬಲವಾದ ಬಾಂಧವ್ಯಕ್ಕೆ ಹೆಸರುವಾಸಿಯಾಗಿದೆ. ನಮ್ಮ ಕೊಡಗನ್ನ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಯಾವಾಗಲೂ ತಂಪನೆಯ ವಾತಾವರಣ, ಹಸಿರು ಎಲ್ಲೆಲ್ಲೂ ಕಣ್ಣು ಸಾಗುವಷ್ಟು ಹಸಿರಿನ ತಂಪು, ಕಾಫಿಯ ನಾಡು, ನೀರ ಬೀರು ನಮ್ಮ ಕೊಡಗು. ಕೊಡಗು ಮತ್ತು ಕೊಡವ ಸಮುದಾಯವನ್ನ ಪ್ರತಿನಿಧಿಸುತ್ತ ಕೊಡವ ಮಹಿಳೆಯರು ಪ್ರದರ್ಶಿಸುವ ಸಾಂಪ್ರದಾಯಿಕ ಜನಪದ ನೃತ್ಯವಾದ ಉಕ್ತಕಲ್ ಇಲ್ಲಿದೆ. ಕೊಡವ ಸಮುದಾಯವು ತನ್ನ ವಿಶಿಷ್ಟ ಉಡುಪು, ಸಂಪ್ರದಾಯಗಳು, ನಿಕಟ ಸಮುದಾಯ ಜೀವನ ಮತ್ತು ಪಶ್ಚಿಮ ಘಟ್ಟಗಳ ಪ್ರಕೃತಿಯೊಂದಿಗಿನ ಬಲವಾದ ಬಾಂಧವ್ಯಕ್ಕೆ ಹೆಸರುವಾಸಿಯಾಗಿದೆ. ಫೀಲ್ಡ್ ಮಾರ್ಷಲ್ KM ಕರಿಯಪ್ಪನವರು ಮತ್ತು ಜನರಲ್ KS ತಿಮ್ಮಯ್ಯನವರು ಅವರಂತಹ ಅತ್ಯುತ್ತಮ ಸೈನಿಕರ ಮೂಲಕ ಕೊಡಗು ಭಾರತದ ಮಿಲಿಟರಿ ಇತಿಹಾಸಕ್ಕೆ ಪ್ರಮುಖ ಕೊಡುಗೆಯನ್ನ ನೀಡಿದೆ. ಉತ್ತಮ ನೃತ್ಯವು ಸಾಂಪ್ರದಾಯಿಕ ಚಲನಶೀಲತೆ, ಸಾಂಪ್ರದಾಯಿಕ ಉಡುಪು ಮತ್ತು ಸಾಮೂಹಿಕ ಸಾಂಸ್ಕೃತಿಕ ಪರಂಪರೆಯನ್ನ ಈ ಫ್ರೀಡಂ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಮುಂದೆ ತಂದಿದೆ. So summing it up in English, Kodava community. Representing Kodagu and the Kodava community is Kumathat, a traditional folk dance performed by Kodava women. The Kodava community is known for its distinctive attire, traditions, close community life, and strong connection with the landscape of Western Ghats. Kodagu has also contributed prominently to India's military history through distinguished soldiers,
such as Field Master K.M. Kariappa and General K.S. Timaya. Hummathat brings the community's moment, attire and collective cultural traditions into the Freedom Haba celebration. ಅವನ ಹಿಂದೆ ಕೊಡಗಿನಿಂದ ಬರ್ತಾ ಇರೋದು ನಮ್ಮ ಅಲೆಮಾರಿ ಕಲಾ ಪರಂಪರೆ ಕರ್ನಾಟಕದ ಅಲೆಮಾರಿ ಮತ್ತು ಸಮುದಾಯ ಆಧಾರಿತ ಪ್ರದರ್ಶನ ಸಂಸ್ಕೃತಿಗೆ ಸಂಬಂಧಿಸಿದ ಜಾನಪದ ಕಲಾ ಪರಂಪರೆಯಾಗಿದೆ. ಅಲೆಮಾರಿ ಎಂಬ ಪದವು ಸಂಚಾರಿ ಕಲಾವಿದರನ್ನು ಸೂಚಿಸುತ್ತದೆ. ಜನರಿಗೆ ಮನರಂಜನೆ ನೀಡಲು ಜಾನಪದ ಕಲಾವಿದರು ಊರೂರು ಅಲೆಯುವ ಶೈಲಿಯನ್ನು ಈ ಪರಂಪರೆಗೆ ಪ್ರತಿಬಿಂಬಿಸುತ್ತದೆ. ಪ್ರಾದೇಶಿಕ ಸಂಪ್ರದಾಯಕ್ಕೆ ಅನುಗುಣವಾಗಿ ಪ್ರದರ್ಶನಗಳು ಸಂಗೀತ, ನೃತ್ಯ, ಕಥಾವಾಚನ ಮತ್ತು ವರ್ಣರಂಜಿತ ವೇಷಭೂಷಣವನ್ನು ಒಳಗೊಂಡಿರಬಹುದು. ಇದು ಕರ್ನಾಟಕದ ಜಾನಪದ ಪ್ರದರ್ಶನ ಕಲೆಯು ಸಂಚಾರಿ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಇದೀಗ ನಿಮ್ಮ ಮುಂದೆ ಮಹಾರಾಷ್ಟ್ರ. ಭಾರತದ ಸ್ವತಂತ್ರ ಚಳವಳಿಯ ಸಮಯದಲ್ಲಿ ಸಾರ್ವಜನಿಕ ರಾಜಕೀಯ ಜಾಗೃತಿಯನ್ನ ಮೂಡಿಸುವಲ್ಲಿ ಮಹಾರಾಷ್ಟ್ರವು ಪ್ರಮುಖ ಪಾತ್ರ ವಹಿಸಿದೆ. ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು ಪತ್ರಿಕೆಗಳು ಮತ್ತು ಸಾರ್ವಜನಿಕ ಹಬ್ಬಗಳನ್ನ ರಾಜಕೀಯ ಅರಿವು ಮೂಡಿಸುವ ವೇದಿಕೆಗಳಾಗಿ ಬಳಸಿಕೊಂಡರು. ಇದು ರಾಷ್ಟ್ರೀಯ ಚಳವಳಿಯಲ್ಲಿ ಸಾಮೂಹಿಕ ಸಹಭಾಗಿತ್ವವನ್ನ ನಿರ್ಮಿಸಲು ನೆರವಾಯಿತು. ಈ ಸಾಂಸ್ಕೃತಿಕ ಪ್ರಸ್ತುತಿಯು ಮಹಾರಾಷ್ಟ್ರದ ಮೆರವಣಿಗೆಗಳು ಮತ್ತು ಸಾರ್ವಜನಿಕ ಸಂಭ್ರಮಾಚರಣೆಗಳೊಂದಿಗೆ ಬೆಸೆದುಕೊಂಡಿರುವ ಪ್ರಬಲವಾದ ಪರಂಪರೆಯಾದ ಡೋಲ್ನಾಶವನ್ನ ಒಳಗೊಂಡಿದೆ. ಇದರ ಬಲವಾದ ಲಯಬದ್ಧ ಸ್ವರೂಪವು ಪಥಸಂಚಲನಕ್ಕೆ ವಿಶಿಷ್ಟವಾದ ಮಹಾರಾಷ್ಟ್ರೀಯ ನಾದ ಮತ್ತು ಪ್ರದರ್ಶನ ಪರಂಪರೆಯನ್ನ ತರುತ್ತಿದೆ. Maharashtra has played an important role in the growth of public political consciousness during India's freedom movement. Lokmanya Bala Gangadhar Tilak Use newspapers and public festivals as platforms for political awareness, helping to build collective participations in the national movement. The cultural presentation features Dol Tasha, the powerful percussion tradition associated with processions and public celebrations in Maharashtra. Its strong rhythmic character brings a distinctly Maharashtrian sound and performance traditions to the parade. So now let's witness Maharashtra here at Freedom Haba 2026 parade. Right behind them, the Bihari folk traditions. The Bihari community of the coastal Karnataka region has a distinctive cultural heritage shaped by its language, food, music, religious traditions, and interaction with the coastal cultures of Karnataka. Their folk performances often incorporate community songs, rhythmic movements, and traditions associated with celebrations and social occasions. They reflect the multicultural character of the coastal region. ಪಂಜಾಬ್. ಲಾಲಾ ಲಜಪತ್ ರಾಯ್ ಮತ್ತು ಶಹೀದ್ ಭಗತ್ ಸಿಂಗ್ ಅವರಂತಹ ಮಹನೀಯರು ಪ್ರತಿರೋಧ ಮತ್ತು ತ್ಯಾಗದ ಶಾಶ್ವತ ಸಂಕೇತಗಳಾಗಿ ಹೊರಹೊಮ್ಮುವುದರೊಂದಿಗೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪಂಜಾಬ್ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿದೆ. ಪಂಜಾಬ್ನ ಈ ಪ್ರಸ್ತುತಿಯು ಶಿಸ್ತಿನ ಚಲನೆ, ಸಮರತಂತ್ರ ಮತ್ತು ಸಾಂಸ್ಕೃತಿಕ ಅಭ್ಯಾಸವನ್ನ ಸಂಯೋಜಿಸುವ ಸಾಂಪ್ರದಾಯಿಕ ಸಿಖ್ ಸಮರ ಕಲೆಯಾದ ಗಟ್ಕಾವನ್ನು ಒಳಗೊಂಡಿದೆ. ಗಟ್ಕಾವು ಶಾರೀರಿಕ ಶಿಸ್ತು ಮತ್ತು ಸಾಮೂಹಿಕ ಗುರುತಿನ ದೀರ್ಘಕಾಲದ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಹಾಗೂ ಪಥಸಂಚಲನದಲ್ಲಿ ಇದರ ಸೇರ್ಪಡೆಯು ಪಂಜಾಬ್ನ ಸಮರ ಪರಂಪರೆಯನ್ನ ಸ್ವತಂತ್ರ ಚಳುವಳಿಗೆ ಸಂಬಂಧಿಸಿದೆ ಧೈರ್ಯ ಮತ್ತು ತ್ಯಾಗದ ಸ್ಮರಣೆಯೊಂದಿಗೆ ಜೋಡಿಸುತ್ತದೆ. ಸ್ವಾಗತಿಸಿ ಪಂಜಾಬ್ ಪಥಸಂಚಲನದ ತಂಡವನ್ನ. Ladies and gentlemen, going up next, Punjab. Punjab has a significant place in India's freedom struggle with figures such as Lala Lajpat Rai and Shahid Bhagat Singh, becoming enduring symbols of resistance and sacrifice. The representation from Punjab features Gadka, the traditional Sikh martial art combining discipline movement and martial technique in the cultural practice. Gadka reflects a long-standing tradition of physical discipline and collective identity, while its inclusion in the parade connects Punjab's martial heritage with memory of courage and sacrifice associated with the freedom movement. Ladies and gentlemen, Ladies and gentlemen, give it up for the state of Punjab! Once again, to the state of Punjab!
ಯಾವುದೇ ದೊಡ್ಡ ಪ್ರಯೋಗಗಳನ್ನೇ ಹೇಳಿದೆ. ಶಿಸ್ತುಬದ್ಧವಾಗಿ ಇದನ್ನೆಲ್ಲ ಪ್ಲಾನ್ ಮಾಡಲಾಗಿದೆ. ಎಲ್ಲದರ ಹಿಂದಿನ ರೂವಾರಿ ನಮ್ಮ ಲೀಡರ್ ಕೃಷ್ಣ ಬೈರೇಗೌಡ ಸರ್ ಅವರು ಬೆಳಗ್ಗಿನಿಂದ 1 ಸೆಕೆಂಡ್ ಅವರು ಆ ಕಡೆ ಇದಕ್ಕೆ ಕೂತಿನ ನಾವು ನೋಡಲಿಲ್ಲ. ಓಡಾಡಿಕೊಂಡು ಎಲ್ಲ ಬಂದು ವೇದಿಕೆ ಮೇಲೆ 2 ಬಾರಿ ಬಂದು 2 ಭಾಷೆಗಳಲ್ಲಿ ಪ್ರತಿಯೊಂದು ಕೂಡ ಎಲ್ಲಿ ನಡೀತಿದೆ, ಹೇಗೆ ನಡೀತಿದೆ, ಯಾವ ರೀತಿ ನಡೀತಿದೆ ಅನ್ನೋ ವಿಷಯವನ್ನ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಒಂದು ಸರಿ ಜೋರಾದ ಚಪ್ಪಾಳೆಗಳಲ್ಲಿ ನಮ್ಮ KPT ಸರ್ಗೆ ಜೋರಾದ ಹೋಗಲಿ. A cultural landscape shaped by the Tulu language, folk traditions, community rituals, music and dance. Its heritage is sustained through a wide range of living traditions that have been passed through generations. The presentation titled Tulunadu Vaibhava, representing the distinctive cultural identity and heritage of Tulunadu. Its inclusion in the parade highlights the diversity within Karnataka itself and the place of coastal Karnataka's regions within the larger cultural fabric of India. ಕರಾವಳಿ ಕರ್ನಾಟಕದ ಪ್ರದೇಶವನ್ನು ಪ್ರತಿನಿಧಿಸುತ್ತಿರುವ ತುಳು ಭಾಷೆ, ಜಾನಪದ ಪರಂಪರೆಗಳು, ಸಮುದಾಯದ ಆಚರಣೆಗಳು, ಸಂಗೀತ ಮತ್ತು ನೃತ್ಯಗಳಿಂದ ರೂಪುಗೊಂಡ ಸಾಂಸ್ಕೃತಿಕ ಭೂಮಿಕೆಯಾದ ತುಳುನಾಡು ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವ ವ್ಯಾಪಕ ಶ್ರೇಣಿಯ ಜೀವಂತ ಸಂಪ್ರದಾಯಗಳ ಮೂಲಕ ಇದರ ಪರಂಪರೆಯು ಪೋಷಿಸಲ್ಪಟ್ಟಿದೆ. ತುಳುನಾಡು ವೈಭವ ಶೀರ್ಷಿಕೆ ಈ ಪ್ರಸ್ತುತಿಯನ್ನು ತುಳುನಾಡಿನ ವಿಶಿಷ್ಟ ಸಾಂಸ್ಕೃತಿಕ ಗುರುತು ಮತ್ತು ಪರಂಪರೆಯನ್ನ ಪ್ರತಿನಿಧಿಸುತ್ತದೆ. ಪಥಸಂಚಲನದಲ್ಲಿ ಇದರ ಸೇರ್ಪಡೆಯು ಸ್ವತಃ ಕರ್ನಾಟಕದೊಳಗಿನ ವೈವಿಧ್ಯತೆಯನ್ನು ಮತ್ತು ಭಾರತದ ವಿಶಾಲ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಕರಾವಳಿ ಕರ್ನಾಟಕದ ಸಂಪ್ರದಾಯಗಳಿರುವ ಸ್ಥಾನವನ್ನ ಎತ್ತಿ ಹಿಡಿಯುತ್ತದೆ. ಅದೇ ನಮ್ಮ ತುಳುನಾಡು ಕರಾವಳಿ ಕರ್ನಾಟಕ. ಎಸ್, ತುಳುನಾಡು ಕೋಸ್ಟಲ್ ಕರ್ನಾಟಕ ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಅನುಷಾ, ಏನು ಅನ್ಸುತ್ತೆ ನಮ್ ಜನ ಸಾರ್ವಜನಿಕರು ಓಕೆನಾ? ನಿಮಗೆ ಏನ್ ಅನಿಸ್ತಾ ಇದೆ ಅಂತ ನಮಗೆ ಗೊತ್ತಾಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ಎಲ್ರು ಒಂದ್ಸಲ ಕೈ ಎತ್ತಿ ಮೇಲೆ ಹೇಗ್ ಅನ್ಸ್ತದೆ? ಓಕೆ, ಸೂಪರ್. ನೋಡಿ, ಸಿಂಪಲ್ ಅಲ್ಲೇ ಹೇಳ್ಬಿಡ್ಬೋದು ನೀವು, ಮೈಕ್ ಬೇಕಂತ ಏನಿಲ್ಲ. ರೆಡಿನಾ? ಇಷ್ಟೊಂದು ತಯಾರಿಯನ್ನ ನಡೆಸಿ 30 ಕಲಾ ತಂಡಗಳು ನಿಮ್ಮ ಮುಂದೆ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಸಾಕಷ್ಟು ಜನ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಸ್ಫೂರ್ತಿಯ ಚಪ್ಪಾಳೆ ಬೇಕಲ್ವಾ? ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೀರಿ, ಜೋರಾಗಿ ಚಪ್ಪಾಳೆ. ಬನ್ನಿ ಸ್ವಲ್ಪ ಜೋರಾದ ಜಯಕಾರ. ಓ ಬನ್ನಿ. Okay, so next on the lineup we have Odisha. Odisha brings together a history of resistance and rich classical artistic tradition. The Paika Rebellion of 1817, led by Buxi Jagabandhu, remains an important chapter in the region's resistance to British rule, while figures such as Gopabandhu Das and Ramadevi contributed to the wider national movement. The cultural presentations features Odissi, one of India's classical dance traditions, along with the presentation of Jagannath Ashtakam, rooted in Odisha's temple and performance traditions. The presentation connects the region's artistic heritage with its long history of cultural expression. ಅವರ ಹಿಂದೆ ಬಂದಿರುವಂತವರು ಕರಗ ಕೋಲಾಟ. ಕರಗ ಕೋಲಾಟವು ಕರ್ನಾಟಕದ ಸಾಂಪ್ರದಾಯಿಕ ಜಾನಪದ ಕಲೆಯಾಗಿದ್ದು, ಕರಗದ ಆಚರಣಾತ್ಮಕ ಪರಂಪರೆ ಮತ್ತು ಕೋಲಾಟದ ಲಯಬದ್ಧ ಕಲೆಗಳನ್ನ ಒಟ್ಟುಗೂಡಿಸುತ್ತದೆ. ಕಲಾವಿದರು ಅಲಂಕೃತ ಕರಗವನ್ನು ಹೊತ್ತುಕೊಂಡು ಅಥವಾ ಸಮತೋಲನಗೊಳಿಸಿಕೊಂಡು ಸಮನ್ವಯ ಚಲನಗಳೊಂದಿಗೆ ಲಯಬದ್ಧವಾಗಿ ಕೋಲಗಳನ್ನು ತಟ್ಟುತ್ತಾ ಪ್ರದರ್ಶನ ನೀಡುತ್ತಾರೆ. ಈ ಪ್ರದರ್ಶನವು ಪೂಜಾ ವಿಧಿ, ಸಂಗೀತ, ನೃತ್ಯ ಮತ್ತು ಸಮುದಾಯದ ಸಹಭಾಗಿತ್ವವನ್ನು ಒಳಗೊಂಡಿದ್ದು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸುತ್ತದೆ.
ಕನ್ನಡದ ಪಾರ್ಟಿಗಳೆಲ್ಲ ಅವರಷ್ಟೇ ಅದು ಗೊತ್ತಾಗ್ತದೆ. ತೆಲಂಗಾಣವನ್ನ ಈ ರಾಜ್ಯದ ಪ್ರಸಿದ್ಧ ಹೂಗಳ ಹಬ್ಬ ಹಾಗೂ ಸಮುದಾಯ ಪ್ರಕೃತಿ ಮತ್ತು ಮಹಿಳೆಯರ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಅಭಿವ್ಯಕ್ತಿಯಾದ ಬದುಕಮ್ಮ ಮೂಲಕ ಪ್ರತಿನಿಧಿಸಲಾಗಿದೆ. ಈ ಭಾಗವು ರಾಜಕೀಯ ಚಳವಳಿ ಮತ್ತು ಪ್ರತಿರೋಧದ ಇತಿಹಾಸವನ್ನ ಹೊಂದಿದ್ದು ಸ್ವಾಮಿ ರಮಾನಂದ ತೀರ್ಥ, ಕೊಂಡ ಲಕ್ಷ್ಮಣ್ ಬಾಪೂಜಿ, ಬೂರ್ಕುಲ ರಾಮಕೃಷ್ಣ ರಾವ್ ಮತ್ತು ವಂದೇ ಮಾತರಂ ರಾಮಚಂದ್ರ ರಾವ್ ಅವರಂತಹ ಮಹನೀಯರು ರಾಜಕೀಯ ಮತ್ತು ಪ್ರಜಾಸತ್ತಾತ್ಮಕ ಹಕ್ಕುಗಳ ಹೋರಾಟದೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಬದುಕಮ್ಮ ಆಚರಣೆಯ ಮೂಲಕ ಈ ಪ್ರಸ್ತುತಿಯು ತೆಲಂಗಾಣದ ಜೀವನಾವಧಿಯುತ್ತಿರುವ ಸಾಂಸ್ಕೃತಿಕ ಪರಂಪರೆಯನ್ನ ಮತ್ತು ಅದನ್ನು ಜೀವಂತವಾಗಿಸುವಲ್ಲಿ ಸಮುದಾಯದ ಸಹಭಾಗಿತ್ವದ ಪಾತ್ರವನ್ನ ಮನ್ನಣೆಗೆ ತರುತ್ತದೆ. ಈಗ ನಾವು ನೋಡ್ತಿರೋದು ನಾರ್ತ್ ಈಸ್ಟ್ ಸ್ಟೂಡೆಂಟ್ಸ್, ಮೇಘಾಲಯ, ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ಗೋಲ್ಗಾಲಿ community. Representing the Northeastern student community is a presentation bringing together cultural traditions from Meghalaya, Nagaland, Sikkim and Golkali community. The Northeast has contributed important chapters to India's freedom history, including the courage of Kanaklata Bora Kassam, remembered for sacrifice during Quit India movement. The performance includes a group song from Nagaland, a dance from Meghalaya, and a dance representing the Sikkim and Golkali communities. Together, these presentations emphasize the distinct cultural identities of the region and their place within India's shared national heritage. Ladies and gentlemen, presenting to you Sikkim and Golkali community. So now next we are going to witness the state of Bihar, brings a tradition shaped by both resistance and the national movement. Veer Kunwar Singh led resistance against the British rule during the uprising of 1857, while Dr. Rajendra Prasad became an important leader of national movement and later India's first president. The cultural presentation draws on the tradition of Chhath Puja, a festival centered on the worship of sun god and expressed through community, nature and devotion. It represents an important dimension of Bihar's living cultural heritage. ಬಿಹಾರವು ಪ್ರತಿರೋಧ ಮತ್ತು ರಾಷ್ಟ್ರೀಯ ಚಳವಳಿ ಎರಡರಿಂದಲೂ ರೂಪುಗೊಂಡಂತ ಪರಂಪರೆಯನ್ನ ತರುತ್ತದೆ.
1857ರ ದಂಗೆಯ ಸಮಯದಲ್ಲಿ ವೀರ್ ಕುನ್ವರ್ ಸಿಂಗ್ ಮತ್ತು ಬ್ರಿಟಿಷ್ ಆಡಳಿತದ ವಿರುದ್ಧ ಪ್ರತಿರೋಧದ ನೇತೃತ್ವ ವಹಿಸಿದ್ದರು. ಹಾಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರೀಯ ಚಳವಳಿಯ ಪ್ರಮುಖ ನಾಯಕರಾಗಿ ಮತ್ತು ನಂತರದ ಭಾರತದ ಮೊದಲ ರಾಷ್ಟ್ರಪತಿಯಾದರು. ಈ ಸಾಂಸ್ಕೃತಿಕ ಪ್ರಸ್ತುತಿಯು ಸೂರ್ಯ ದೇವರ ಆರಾಧನೆಯನ್ನು ಆಧರಿಸಿದ ಹಾಗೂ ಸಮುದಾಯ, ಪ್ರಕೃತಿ ಮತ್ತು ಭಕ್ತಿಯ ಮೂಲಕ ವ್ಯಕ್ತವಾಗುವಂತ ಛತ್ ಪೂಜೆಯ ಸಾಂಪ್ರದಾಯಿಕ ಪರಂಪರೆಯನ್ನ ಒಳಗೊಂಡಿದೆ. ಇದು ಬಿಹಾರದ ಜೀವಂತ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಆಯಾಮವನ್ನ ಪ್ರತಿನಿಧಿಸುತ್ತದೆ. ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಫ್ರೀಡಮ್ ಹಬ್ಬದ ಪರೇಡ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಹಾರ್ ಸ್ಟೇಟ್ ಆಫ್ ಬಿಹಾರ್ ಇಂದ ಸ್ಟೇಟ್ ಆಫ್ ಬಿಹಾರ್ ಇಂದ ಆರ್ಟಿಸ್ಟ್ಗಳು ನಮ್ಮ ಮುಂದೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ಅಪ್ ನೆಕ್ಸ್ಟ್ ಪಶ್ಚಿಮ ಬಂಗಾಳವು ಭಾರತದ ಬೌದ್ಧಿಕ, ಕಲಾತ್ಮಕ ಮತ್ತು ಕ್ರಾಂತಿಕಾರಿ ಇತಿಹಾಸದೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿರುವ ಸಾಂಸ್ಕೃತಿಕ ಪರಂಪರೆಯನ್ನ ತರುತ್ತದೆ. ಭಾರತದ ರಾಷ್ಟ್ರಗೀತೆಯಾದ ಜನಗಣಮನ ತಂದ ರವೀಂದ್ರನಾಥ್ ಟ್ಯಾಗೋರ್ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಖುದಿರಾಮ್ ಬೋಸ್ ಮತ್ತು ಸೂರ್ಯ ಸೇನ್ ಅಂತಹ ಕ್ರಾಂತಿಕಾರಿಗಳು ಸೇರಿದಂತೆ ಹಲವು ಮಹಾನೀಯರನ್ನ ಈ ಭಾರತವು ದೇಶಕ್ಕೆ ನೀಡಿದೆ. ಈ ಪ್ರಸ್ತುತಿಯು ಸಾಂಪ್ರದಾಯಿಕ ಬಂಗಾಳಿ ಉಡುಪುಗಳು, ಗುರೂಜಿ ನೃತ್ಯ ಮತ್ತು ರವೀಂದ್ರ ಸಂಗೀತವು ಸೇರಿದಂತೆ ಬಂಗಾಳಿ ಸಂಗೀತವನ್ನು ಒಳಗೊಂಡಿದೆ. ಒಟ್ಟಾರೆಯಾಗಿ ಈ ಅಂಶಗಳು ಬಂಗಾಳದ ವಿಶಿಷ್ಟ ಸಾಂಸ್ಕೃತಿಕ ಗುರುತನ್ನ ಮತ್ತು ಭಾರತದ ವಿಶಾಲ ರಾಷ್ಟ್ರೀಯ ಚಳವಳಿ ಹಾಗೂ ಸಾಂಸ್ಕೃತಿಕ ಇತಿಹಾಸಕ್ಕೆ ಅದರ ಕೊಡುಗೆಗಳನ್ನ ಪ್ರತಿಬಿಂಬಿಸುತ್ತಿದೆ. Yes, now representing the state of West Bengal, brings a cultural tradition closely associated with India's intellectual, artistic and revolutionary history. The region contributed figures including Rabindranath Tagore, whose Jana Gana Mana became the India's national anthem, and revolutionaries such as Netaji Subhash Chandra Bose, Khudiram Bose and Surya Sen. The presentation features traditional Bengali attire, Dunchi and Bengali music including Ravindra Sangeet. Together, these elements reflect Bengal's distinctive cultural identity and its contribution to India's wider national movement and cultural history. ಮತ್ತೊಂದು ಕರ್ನಾಟಕದ ಸುಪ್ರಸಿದ್ಧ ಜನಪದ ಕಲೆಯಾದಂಥ ಕಂಸಾಳೆಯನ್ನ ತಾವೆಲ್ಲರೂ ಗುರುತಿಸ್ತಾ ಇದ್ದೀರಾ. ನಮ್ಮ ಸಹೋದರರು ಕಂಸಾಳೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮಲೆ ಮಾದೇಶ್ವರನಿಗೆ ಒಮ್ಮೆ ಉಗೇಂದ್ರಪ್ಪ. ಮಾರೆ ಮಹದೇಶ್ವರನ ಹಲವಾರು ಹಾಡುಗಳು ನಮ್ಮ ಕಂಸಾಳೆ ತಂಡ ಅತ್ಯುತ್ತಮವಾದ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಒಂದು ಓಂಕಾರದಲ್ಲಿ ನಮ್ಮ ಕಂಸಾಳೆ ತಂಡಕ್ಕೆ ಒಂದು ಮುಂದೆದಾಗಿ ನಮ್ಮ ಪರೇಡ್. ಓಕೆ, ಮುಂದೆ ಬರುವಂತ ಸ್ಟೇಟ್ ಬಗ್ಗೆ ಹೇಳೋಕ್ ಮುಂಚೆ ನಮ್ಮ ಜೋಶ್ ಹೇಗಿದೆ ಟೆಸ್ಟ್ ಮಾಡೋಣ ಪ್ಲೀಸ್. ಅತ್ಯದ್ಭುತವಾಗಿದೆ. ನಮ್ಮ ಮುಂದೆ ಜನಸಾಗರವೇ ಇದೆ. ಎಷ್ಟು ಶಿಸ್ತುಬದ್ಧವಾಗಿ ಒಂಥರ ಕಣ್ಣೆಲ್ಲ ಹಾಗೆ ಬಿಟ್ಟುಕೊಂಡು ಒಂಥರ ಕುತೂಹಲದಿಂದ, ಕೌತುಕದಿಂದ, ಅದ್ಭುತತೆಯಿಂದ ನೋಡ್ತಿದ್ದಾರೆ. ತಂಡಗಳು ಬಂದಾಗ ತಮ್ಮ ಚಪ್ಪಾಳೆಗಳ ಮೂಲಕ ಅವರಿಗೆ ಪ್ರೋತ್ಸಾಹವಿರಲಿ. ಈಗ ನಿಮ್ಮ ಮುಂದೆ ನಮ್ಮ ನೆರೆಯ ರಾಜ್ಯವಾದಂಥ ಕೇರಳಂ
ದಿ ರಿದಮ್ ಆಫ್ ಕೇರಳ ಪ್ರಸ್ತುತಿಯ ಮೂಲಕ ಪ್ರತಿನಿಧಿಸಲಾಗಿದ್ದು ಇದು ರಾಜ್ಯದ ಪ್ರಮುಖ ಸಾಂಪ್ರದಾಯಿಕ ಕಲಾ ಪ್ರಕಾರಗಳನ್ನ ಒಂದೆಡೆ ತರುತ್ತದೆ. ಕೇರಳಂನ ಸ್ವತಂತ್ರ ಮತ್ತು ಪ್ರತಿರೋಧದ ಇತಿಹಾಸವು ಬಳ್ಳಸಿ ರಾಜ ಕೆ ಕೇಳಪ್ಪನ್ ಮತ್ತು ಅಕ್ಕಮ ಚೆರಿಯನ್ ಅವರಂತಹ ಮಹನೀಯರನ್ನ ಒಳಗೊಂಡಿದ್ದು ರಾಷ್ಟ್ರೀಯ ಚಳವಳಿಯಲ್ಲಿನ ಪ್ರತಿರೋಧ ಮತ್ತು ಸಹಭಾಗಿತ್ವದ ವಿವಿಧ ಹಂತಗಳನ್ನ ಪ್ರತಿಬಿಂಬಿಸುತ್ತದೆ. ಈ ಪ್ರಸ್ತುತಿಯು ತ್ರಿಶೂರ್, ಓಣಂ, ಕೇರಳ ನಟನಂ, ಮೋಹಿನಿಯಾಟ್ಟಂ, ತಿರುವಾತಿರ, ಒಪ್ಪನ, ಮಾರ್ಗಂಕಾಳಿ, ಕಥಕ್ಕಳಿ ಮತ್ತು ತೆಯ್ಯಂ ಕಲಾ ಪ್ರಕಾರಗಳನ್ನು ಒಳಗೊಂಡಿದೆ. ಒಟ್ಟಾರೆಯಾಗಿ ಈ ಕಲಾ ಪ್ರಕಾರಗಳು ಶಾಸ್ತ್ರೀಯ ನೃತ್ಯ ಮತ್ತು ರಂಗಭೂಮಿಯಿಂದ ಹಿಡಿದು ಸಮುದಾಯ ಹಾಗೂ ಆಚರಣಾ ಪದ್ಧತಿಗಳವರೆಗೆ ಕೇರಳದ ಪ್ರದರ್ಶನ ಕಲೆಗಳ ವ್ಯಾಪ್ತಿಯನ್ನ ಪ್ರದರ್ಶಿಸುತ್ತವೆ. Ladies and gentlemen, right in front of you we have Kerala, Kerala, the rhythm of Kerala. So Kerala is represented through Keralium, the rhythm of Kerala, now called Kerala, bringing together several of state's major traditional art forms. Kerala's freedom and resistance history includes figures such as Padasi Raja, K. Kellappan and Achamma Cheriyan, reflecting different phases of resistance and participation in the national movement. The presentation includes Trishur Puram, Kerala Nadanam, Mohiniyattam, Tiruvadira, Oppana, Margam Kali, Kathakali and Thayyam. Together these forms demonstrate the breadth of Kerala's performance traditions from classical dance and theatre to community and ritual practices.